ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಏನಾದರೂ ಒಂದು ಇದ್ದೇ ಇರುತ್ತೆ. ಅದು ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು. ಸಮಸ್ಯೆಗಳೇ ಇಲ್ಲ ಅಂತ ಹೇಳೋರು ತುಂಬ ಕಡಿಮೆ. ಎಲ್ಲರೂ ಹೆಚ್ಚಿನ ಸಮಯನ ಕಳೆಯೋದೆ ಮನೆಯಲ್ಲಿ. ಮನೆ ಕಟ್ಟಬೇಕಾದ್ರೆ 100% ವಾಸ್ತುನ ಯಾರೂ ಮಾಡಿರಲ್ಲ. ವಾಸ್ತು ಪ್ರಕಾರನೇ ಮಾಡ್ತೀವಿ ಅಂತ ಅಂದ್ರೂ ಜಾಗ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಥರ ಮಾಡೋದಕ್ಕಾಗಲ್ಲ. ಸ್ವಂತ ಮನೆಗಳಿಗೆ ಅಂತ ಅಂದರೆ ಅಟ್ಲೀಸ್ಟ್ ಒಂದು 90% ಆದ್ರೂ ವಾಸ್ತು ಮಾಡಿರ್ತಾರೆ. ಬಾಡಿಗೆಗೆ ಅಂತ ಅಂದಾಗ ವಾಸ್ತುನ ಯಾರು ಅಷ್ಟು ನೋಡೋಕ್ಕೆ ಹೋಗಲ್ಲ. ಕಾರಣ ಏನೇ ಇರಲಿ, ಸಣ್ಣ ಪುಟ್ಟ ಒಂದು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ವಾಸ್ತುನ ಸರಿ ಮಾಡ್ಕೋಬೋದು, ಹಾಗೇನೆ ಸಮಸ್ಯೆಗಳಿಂದ ದೂರ ಆಗಬಹುದು. ಏನೇನು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಯಾವುದೇ ಮನೆಗಳಲ್ಲಾಗಲಿ ಲಕ್ಷ್ಮೀ ದೇವಿ ಫೋಟೋ ಇದ್ದೇ ಇರುತ್ತೆ. ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತಿರೋ ಅಂತಹ ಲಕ್ಷ್ಮೀ ದೇವಿ ಫೋಟೋ ಉತ್ತರ ದಿಕ್ಕಿನಲ್ಲಿ ಹಾಕಿದರೆ ಒಳ್ಳೆಯದು. ಚಿನ್ನದ ನಾಣ್ಯಗಳನ್ನು ಹಿಡ್ಕೊಂಡಿರುವಂತಹ ಲಕ್ಷ್ಮಿ ಫೋಟೋ ಆಯಿತು ಅಂತಂದರೆ ಇನ್ನೂ ಉತ್ತಮ. ಗಿಳಿಗಳ ಯಾವುದಾದ್ರೂ ಒಂದು ಫೋಟೋವನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ದೇವಿ ಸಿರಿ ಸಂಪತ್ತನ್ನು ಕೊಟ್ಟರೆ ಈ ಗಿಳಿಗಳ ಚಿತ್ರವನ್ನು ಹಾಕೋದ್ರಿಂದ ಮಕ್ಕಳಿಗೆ ಅಧ್ಯಯನ ಮಾಡೋ ಸಮಯದಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಚೆನ್ನಾಗಿ ಓದ್ತಾರೆ. ಮನೆಯ ಪ್ರವೇಶ ದ್ವಾರದಲ್ಲಿ ನವಿಲುಗರಿಗಳನ್ನು ಬೀಸಣಿಗೆ ಥರ ಮಾಡಿ ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿ ಒಳಗಡೆ ಪ್ರವೇಶ ಆಗದಂತೆ ರಕ್ಷಣೆ ಮಾಡುತ್ತೆ. 1 ಅಥವಾ 2 ನವಿಲುಗರಿಗಳನ್ನು ಉತ್ತರ ದಿಕ್ಕಿನಲ್ಲಿ ಇರಿಸೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುತ್ತೆ. ಗೃಹಿಣಿಯರು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡೋದನ್ನು ತಪ್ಪಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಬೆನ್ನು ನೋವು, ಕತ್ತು ನೋವು ಈ ಥರ ಸಮಸ್ಯೆಗಳು ಉಂಟಾಗುತ್ತೆ. ಮಲಗುವಂತಹ ರೂಮ್ನಲ್ಲಿ ಒಂದು ಸಣ್ಣದಾದ ದೀಪವನ್ನು ಬೆಳಗಿಸಿ ಆನಂತರ ಮಲಗಿದರೆ ತುಂಬಾ ಒಳ್ಳೆಯದು. ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಮಕ್ಕಳನ್ನು ಆದಷ್ಟು ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಿಸಿದ್ರೆ ವಿದ್ಯಾಭ್ಯಾಸಕ್ಕೆ ಉತ್ತಮ ಭವಿಷ್ಯ ಇರುತ್ತೆ. ಸ್ವಲ್ಪ ಏಜ್ ಆಗಿರೋವಂಥವ್ರು ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಒಳ್ಳೆ ನಿದ್ರೆ ಬರುತ್ತೆ. ಕೆಲಸಕ್ಕೆ ಹೋಗುವಂಥವ್ರು, ಚಟುವಟಿಕೆಯಿಂದ ಕೆಲಸ ಮಾಡುವಂತಹ ಗೃಹಿಣಿಯರು ಯಾವಾಗಲೂ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಬಹುದು. ಇಲ್ಲ ಅಂತಂದ್ರೆ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗೋದ್ರಿಂದ ಚಟುವಟಿಕೆಯಿಂದ ಇರಬಹುದು. ಉತ್ತರ ದಿಕ್ಕಿಗೆ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಅಥವಾ ಏಜ್ ಆದವರಾಗ್ಲಿ ಯಾರು ತಲೆ ಹಾಕಿ ಮಲಗಬಾರ್ದು. ಋಣಾತ್ಮಕ ಶಕ್ತಿಯನ್ನ ದೂರ ಇರಿಸೋದಕ್ಕೋಸ್ಕರ ಅರಿಶಿಣದ ಕೊಂಬನ್ನ ಬಳಸಬೇಕಾಗತ್ತೆ. ಕೆಲವರು ಅರಿಶಿಣದ ಕೊಂಬನ್ನ ಕಳಸದ ಚೊಂಬಿಗೆ ಕಟ್ಟಿ ಇಡ್ತಾರೆ. ಇನ್ನು ಕೆಲವರು ಹಾಗೆ ದೇವರ ಮನೆಯಲ್ಲಿ ಇರಿಸ್ತಾರೆ. ಅಡುಗೆ ಮನೆಯಲ್ಲೂ ಸಹ ಇಡಬಹುದು. ಮನೆಯ ವಾತಾವರಣದ ಶುದ್ಧಿಗೆ ಹಾಗೆ ನಕಾರಾತ್ಮಕ ಶಕ್ತಿಯನ್ನ ಹೋಗಿಸಿ ಸಕಾರಾತ್ಮಕ ಶಕ್ತಿಯನ್ನ ಮನೆಯಲ್ಲಿ ವೃದ್ಧಿ ಮಾಡಬೇಕು ಅಂತಂದ್ರೆ 15 ದಿನಕ್ಕೆ ಒಂದ್ಸತಿ ಅಥವಾ ವಾರಕ್ಕೊಂದ್ಸತಿ ಆದ್ರೂ ಅರಿಶಿಣ ಮಿಶ್ರಿತ ನೀರನ್ನ ಮನೆಗೆ ಸಿಂಪಡಿಸಿದ್ರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಮನೆಯ ಮುಖ್ಯ ದ್ವಾರಕ್ಕೆ ಸ್ವಸ್ತಿಕ್ ಚಿತ್ರವನ್ನು ಬರೆದ್ರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ನಕಾರಾತ್ಮಕ ಶಕ್ತಿ ಒಳಗಡೆ ಬರೋದಿಲ್ಲ. ಮನೆಯ ಸಮೃದ್ಧಿ ಹೆಚ್ಚಾಗೋದಕ್ಕೋಸ್ಕರ 5 ಅರಿಶಿಣದ ಕೊಂಬು, 5 ಅಡಿಕೆ, ಅಕ್ಕಿ ಇವುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಒಂದು ಸುರಕ್ಷಿತ ಜಾಗದಲ್ಲಿ ಇಟ್ಟರೆ ಹಣದ ಆಕರ್ಷಣೆ ಹೆಚ್ಚಾಗುತ್ತೆ, ಸಮೃದ್ಧಿ ಹೆಚ್ಚುತ್ತೆ. ಮನೆಗಳಲ್ಲಿ ರೊಟ್ಟಿ ಅಥವಾ ಚಪಾತಿ ಯಾವುದಾದ್ರೂ ಮಾಡಿ ಬಡಿಸುವಾಗ 3 ಸಂಖ್ಯೆಯಲ್ಲಿ ಬಡಿಸಬಾರ್ದು, 2 ಅಥವಾ 1 ಸಂಖ್ಯೆಯಲ್ಲಿ ಬಡಿಸಬೇಕು. ಆಹಾರ ಸೇವನೆ ಮಾಡುವಾಗ ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಆಹಾರವನ್ನು ಸೇವನೆ ಮಾಡೋದ್ರಿಂದ ಉತ್ತಮ ಆರೋಗ್ಯ ನಮ್ಮದಾಗತ್ತೆ. ದಕ್ಷಿಣ ದಿಕ್ಕನ್ನು ಬಳಸಬೇಕು ಅಂದರೆ ಪಿತೃ ಕಾರ್ಯಗಳಿಗೆ ಮಾತ್ರ ಬಳಸಬೇಕಾಗುತ್ತೆ. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಆಹಾರ ಸೇವನೆ ಮಾಡೋದ್ರಿಂದ ಋಣಬಾಧೆ ಹೆಚ್ಚಾಗುತ್ತೆ, ಬಡತನ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಈಶಾನ್ಯ ದಿಕ್ಕನ್ನ ಪ್ರಾರ್ಥನೆಗೆ ಮತ್ತು ಧ್ಯಾನಕ್ಕೆ ಹೆಚ್ಚಾಗಿ ಬಳಸಬಹುದು. ಈ ದಿಕ್ಕಿನಲ್ಲಿ ಚಪ್ಪಲಿಗಳನ್ನು ಬಿಡಬಾರದು. ಮುಖ್ಯ ದ್ವಾರದ ಬಳಿಯೂ ಚಪ್ಪಲಿಗಳನ್ನು ಇಡಬಾರದು. ತುಳಸಿ ಗಿಡದಲ್ಲಿ ಲಕ್ಷ್ಮೀನಾರಾಯಣ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೋಸ್ಕರ ಮುಖ್ಯ ದ್ವಾರದ ಬಳಿ ತುಳಸಿ ಗಿಡವನ್ನು ಇರಿಸಬೇಕಾಗುತ್ತೆ. ಆಲೋವೆರಾ ಸಸ್ಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತೆ. ಮುಖ್ಯ ದ್ವಾರದ ಬಳಿ ಇದನ್ನು ಕಟ್ಟಿದರೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತೆ. ಮನೆಯ ಬಳಿ ಹುಣಸೆ ಮರ ಅಥವಾ ನುಗ್ಗೆ ಮರವನ್ನು ಹಾಕಬಾರದು, ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಗೋಡೆ ಮೇಲೆ ಅರಳಿ ಗಿಡ ಬರ್ತಾ ಇತ್ತು ಅಂದರೆ ಅದನ್ನು ತೆಗೆದು ಬೇರೆ ಕಡೆ ನೆಡಬೇಕಾಗುತ್ತೆ. ಮನೆಯಲ್ಲಿ ಹಾಕಿರುವಂತಹ ಗಿಡಗಳಾಗ್ಲಿ ಮರಗಳಾಗ್ಲಿ ಒಣಗಬಾರ್ದು. ಒಣಗ್ತಾ ಇತ್ತು ಅಂತಂದರೆ ಆದಷ್ಟು ಅದನ್ನು ಪೋಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಸಾಧ್ಯ ಆಗಿಲ್ಲ ಅಂದರೆ ಅದನ್ನು ತೆಗೆಯೋದು ಉತ್ತಮ. ಲಕ್ಷ್ಮೀ ದೇವಿ ಹೆಚ್ಚಾಗಿ ತಿಜೋರಿಯಲ್ಲಿ ನೆಲೆಸಿರ್ತಾರೆ. ಹಾಗಾಗಿ ನಾವು ಯೂಸ್ ಮಾಡುವಂತಹ ವಾರ್ಡ್ರೋಬ್ ಅಥವಾ ಗಾಡ್ರೇಜಲ್ಲಿ
ಅರಿಶಿಣದ ಕೊಂಬನ್ನು ಇರಿಸಿದ್ರೆ ಶುಭ. ಹುಣಸೆ ಹಣ್ಣನ್ನು ನಾವು ಯಾರಿಗೂ ದಾನ ಮಾಡಬಾರ್ದು, ಬೇರೆಯವರಿಂದ ನಾವು ದಾನ ತೆಗೆದುಕೊಳ್ಬಾರ್ದು. ನಮ್ಮವರಿಗೆ ಬಳಸಲಿ ಅಂತ ಕೊಡೋದಾದ್ರೆ ಸ್ವಲ್ಪ ಹಣ ಅವರಿಂದ ನಾವು ತೆಗೆದುಕೊಂಡು ಸ್ವಲ್ಪ ಬೆಲ್ಲವನ್ನ ಸೇರಿಸಿ ಹುಣಸೆಯನ್ನು ನಾವು ಅವರಿಗೆ ಕೊಡಬೇಕಾಗತ್ತೆ. ರಾಹು ದೋಷ ನಿವಾರಣೆಗೆ ಹಾಗೆ ಕಾಳಸರ್ಪ ದೋಷದ ನಿವಾರಣೆಗಾಗಿ ನವಿಲುಗರಿಯನ್ನ ದಿಂಬಿನ ಕೆಳಗೆ ಇರಿಸಿ ಮಲಗಿದರೆ ದೋಷಗಳು ಪರಿಹಾರವಾಗುತ್ತೆ. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಕೆಂಪು ಗುಲಾಬಿ ಅಥವಾ ಕೆಂಪು ದಾಸವಾಳವನ್ನು ನೆಡೋದ್ರಿಂದ ಖ್ಯಾತಿ ಹೆಚ್ಚಾಗುತ್ತೆ, ಗಂಡ ಹೆಂಡತಿಯ ಜೀವನ ಉತ್ತಮವಾಗಿರುತ್ತೆ. ನೈಋತ್ಯ ದಿಕ್ಕಿನಲ್ಲಿ ಭಾರವಾದ ವಸ್ತುಗಳು ಅಥವಾ ಪೀಠೋಪಕರಣಗಳನ್ನು ಇರಿಸೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಪೂಜೆಗಾಗಿ ಈಶಾನ್ಯ ದಿಕ್ಕು ಅತ್ಯುತ್ತಮ. ಬೆಳಕಿನ ಕೇಂದ್ರ ಬಿಂದು ಈಶಾನ್ಯ ದಿಕ್ಕಾಗಿದೆ. ದೇವರ ಮನೆಯಲ್ಲಿ ಒಂದೇ ರೀತಿಯಾದಂತಹ 2 ವಿಗ್ರಹಗಳನ್ನು ಇಡಬಾರ್ದು. ಹಾಗೆ ಒಡೆದು ಹೋದಂತಹ ಅಥವಾ ಸವೆದು ಹೋದಂತಹ ವಿಗ್ರಹಗಳನ್ನ ಇಡಬಾರ್ದು. ಸಂತೋಷ ಮತ್ತು ಶಾಂತಿ ಸದಾಕಾಲ ಸ್ಥಿರವಾಗಿರ್ಲಿ ಅನ್ನೋದಾದ್ರೆ ಶಿವ ಹಾಗೂ ಚಂದ್ರನ ಮಂತ್ರಗಳನ್ನ ಪಠಣೆ ಮಾಡೋದ್ರಿಂದ ಸ್ಥಿರವಾಗಿರುತ್ತೆ. ಪ್ರತಿದಿನ ಬೆಳಗ್ಗೆ 1 ಲೋಟ ನೀರನ್ನ ಮುಖ್ಯ ದ್ವಾರದ ಬಳಿ ಸುರಿಯೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಮನೆಯ ನೈಋತ್ಯ ದಿಕ್ಕು ಎತ್ತರದಲ್ಲಿತ್ತು ಅಂತಂದ್ರೆ ಒಳ್ಳೆ ಸ್ಥಾನದ ಲಭ್ಯವಾಗುತ್ತೆ. ಇಷ್ಟು ಮಾಹಿತಿಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.